ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಹೈಕಮಾಂಡ್ನಿಂದ AICC ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಒಂದು ಶಾಕ್ ಅಂತ ಹೇಳ್ಬೋದು. ಹಾಗೆ ಒಂದು 17 ಸಚಿವರ ತಲೆದಂಡಕ್ಕೆ ಕಟ್ಟಾಜ್ಞೆ, ಅಂದರೆ ಒಂದು ದೊಡ್ಡ ಕಠಿಣ ಒಂದು ಆಜ್ಞೆಯನ್ನು ಬರುವಂತಹ ಬಹಳ ಒಂದು ಚಾನ್ಸಸ್ ಇದೆ AICCಯಿಂದ. ಇದು ಏತಕ್ಕೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಶೀಶ್ ಕೆ ಪಾಟೀಲ್ ಚಾನಲ್ನ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ವೀಕ್ಷಕರೇ, ಈಗ ಈ AICC ಅವರು ಇಷ್ಟು ಖಡಕ್ಕಾಗಿ ಕಠಿಣ ಕ್ರಮಕ್ಕೆ ಮುಂದಾಗಿರುವುದಾದರೂ ಏಕೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಗುರುತಿರೋ ಹಾಗೆ ಈಗ ಕಳೆದ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ 15ರಿಂದ 18 ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೀವಿ, ಗ್ಯಾರಂಟಿ ಯೋಜನೆಗಳು ಮತ್ತು ಸರ್ಕಾರದ ಪ್ರಭಾವವನ್ನು ನಾವು ಬಳಸಿಕೊಂಡು ಈ ಒಂದು ಕರ್ನಾಟಕದಲ್ಲಿ 15ರಿಂದ 18 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಒಂದು ದೊಡ್ಡ ಭರವಸೆಯಲ್ಲಿತ್ತು. ಈಗ ಅವರಿಗೆ ಅಲ್ಲಿ ಒಂದು ಡಿಜಿಟಿಗೆ ಬಂದು ನಿಂತಿದೆ ರಿಸಲ್ಟು. ತಮಗೆಲ್ಲ ಗುರುತಿರೋ ಹಾಗೆ 28 ಕ್ಷೇತ್ರಗಳ ಪೈಕಿ ಕೇವಲ 9 ಕ್ಷೇತ್ರಗಳನ್ನು ಗೆದ್ದಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಬಹಳ ಒಂದು ದೊಡ್ಡ ನಿರಾಶೆಯಲ್ಲಿದೆ. ಈ ನಿರಾಶೆ ಹೈಕಮಾಂಡ್ನವರಿಗೆ ಅರಗಿಸಿಕೊಳ್ಳಲಾರದ ತುಪ್ಪಾಗಿದೆ. ಯಾಕಂದರೆ ಈ ಕರ್ನಾಟಕದಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳು, ಹಾಗೆ ಒಂದು ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಂದು ಹೆಲ್ಪ್ ಆಗುತ್ತೆ ಅಂತ ತಿಳಿದು ಈ ಒಂದು ಕರ್ನಾಟಕದಲ್ಲಿ ಬಹಳ ಒಂದು ಆಸೆಯನ್ನು ಇಟ್ಟಿತ್ತು ಹೈಕಮಾಂಡ್. ಕರ್ನಾಟಕದಲ್ಲಿ 15ರಿಂದ 18 ಸೀಟ್ಗಳು ಬರ್ತವೆ ಅಂಥೇಳಿ ಇಲ್ಲಿ ಕೇವಲ 9 ಸೀಟ್ಗಳನ್ನು ಬಂದಿದ್ದಾವೆ. ಅದಕ್ಕಾಗಿ ಈ ಒಂದು ಸೋಲಿಗೆ ಕಾರಣ ಏನು, ಈ ಒಂದು ಸೋಲಿಗೆ ಯಾವ ಸಚಿವರು ಯಾರು, ಎಷ್ಟು ಜನ ತಮ್ಮ ಒಂದು ಯಾರು ಫಾಲೋವರ್ಸ್ಗಳಿಗೆ ಮತ್ತು ಆಪ್ತರಿಗೆ ಏನು ಟಿಕೆಟ್ ಇಸ್ಕೊಟ್ಟಿದ್ದಾರೆ ಅಷ್ಟು ಬಿಟ್ಟು ಬಿಡದೆ, ಅಂದರೆ ಈಗ ಕೆಲವೊಂದು ಸಚಿವರು ತಾವು ಬೆನ್ನು ಬಿದ್ದು ಹಠಕ್ಕೆ ಬಿದ್ದು ಒಂದು ತಮ್ಮ ಆಪ್ತರಿಗೆ, ತಮ್ಮ ಸಚಿವರಿಗೆ, ಮಕ್ಕಳಿಗೆ, ಎಲ್ಲರಿಗೂ ತಮ್ಮ ಏನು ಫಾಲೋವರ್ಸ್ಗಳಿಗೆ, ಆಪ್ತರಿಗೆ ಟಿಕೆಟನ್ನು ಇಸ್ಕೊಟ್ಟಿದ್ದಾರೆ. ಬೆನ್ನು ಬಿದ್ದು ಅವರಿಗೆ ಈಗ ದೊಡ್ಡ ಒಂದು ತಲೆ ನೋವಾಗಿ ಪರಿಣಮಿಸಿದೆ. ಏಕೆಂದರೆ ಈಗ ವೀಕ್ಷಕರೇ, ಈ ಒಂದು ಸೋಲಿಗೆ ಕಾರಣ ಏನು ಅಂತ ಕಂಡುಕೊಳ್ಳೋದಕ್ಕಾಗಿ AICCಯ ಹೈಕಮಾಂಡ್ನಿಂದ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಈ ಕರ್ನಾಟಕಕ್ಕೆ ಬಂದಿತ್ತು. ಹೈಕಮಾಂಡ್ನಿಂದ ಮಧುಸೂದನ್ ಮಿಸ್ತ್ರಿ ಅವರ ಒಂದು ನೇತೃತ್ವದಲ್ಲಿ ಒಂದು 4-5 ಜನರ ತಂಡ, ಅಂದರೆ ಹೈಕಮಾಂಡ್ನ ಒಂದು ಲೀಡರ್ಸ್ಗಳು, ನಾಯಕರು ಈ ಒಂದು ಸತ್ಯ ಶೋಧನಾ ಸಮಿತಿಯಾಗಿ ಬಂದಿದ್ದರು. ಆ ಸಮಿತಿಗೆ ಇಲ್ಲಿನ ಒಂದು ಕೆಲವು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರೇ ಈಗ ಒಂದು ದೂರನ್ನು ಕೊಟ್ಟಿದ್ದಾರೆ. 17 ಜನ ಸಚಿವರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ 17 ಜನ ಸಚಿವರು ಏನು ಮಾಡಿದ್ದಾರೆ, ಇವರು ಎಲ್ಲ ಏನು, ಅವ್ರಿಗೆ ಯಾರು ಉಸ್ತುವಾರಿಯನ್ನು ಅವರು ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಉಸ್ತುವಾರಿಯನ್ನು ತಾವು ವಹಿಸಿದ್ರಿ, ಅವರು ಸ್ವಂತ ಕ್ಷೇತ್ರದಲ್ಲಿಯೇ ಅವರು ಪ್ರತಿನಿಧಿಸತಕ್ಕಂಥ, ಅವರು ರಿಪ್ರೆಸೆಂಟ್ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡಿಸ್ಲಿಕ್ಕಾಗಿಲ್ಲ. ಏಕೆ, ಅಲ್ಲಿಗೆ ಲೀಡ್ ಕೊಡಿಸುವಂಥ ವಾತಾವರಣ ಇತ್ತು, ಆದರೂ ಕೂಡ ಇವರು ಲೀಡ್ ಕೊಡಿಸಿಲ್ಲ. ಅಲ್ಲಿ ಒಂದು ಹೊಂದಾಣಿಕೆಯ ಒಂದು ರಾಜಕೀಯ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಒಂದು ಏನಾಗಿದೆ ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡಿಕೊಂಡು ತಮ್ಮ ಒಂದು ಮುಂದಿನ ಚುನಾವಣೆಗೆ, ತಮ್ಮ ಒಂದು ವಿಧಾನಸಭೆಯ ಕ್ಷೇತ್ರದ ಚುನಾವಣೆಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿದ್ದಾರೆ ಅಂತ ಈ ಒಂದು 17 ಜನ ಸಚಿವರ ಮೇಲೆ, ಯಾರು ಉಸ್ತುವಾರಿಯನ್ನು ವಹಿಸಿದ್ರು 17 ಜನ ಸಚಿವರ ಮೇಲೆ ಅವರ ಸ್ವಂತ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈಗ ಈ ಒಂದು ಸತ್ಯ ಶೋಧನಾ ಸಮಿತಿ ಏನಿದೆ ಅದಕ್ಕೆ ಈ ಒಂದು ಏನಪ್ಪ ಅಂದರೆ ದೂರನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಈ ಒಂದು ರಿಪೋರ್ಟು ಆಲ್ರೆಡಿ ರಾಹುಲ್ ಗಾಂಧಿ ಅವರಿಗೆ ತಲುಪಿದ್ದು. ಮೊನ್ನೆ ಬೆಂಗಳೂರಿಗೆ ಬಂದಾಗ ಕೂಡ ಅವರು ಕೆಲವೊಂದು ಸಚಿವರ ಮೇಲೆ ಸಿಟ್ಟಾಗಿದ್ದು ಕೂಡ ತಮಗೆ ಗುರುತಿದೆ.
ಅದೇ ರೀತಿಯಾಗಿ ಈಗ ಮಧುಸೂದನ್ ಮಿಸ್ತ್ರಿ ಅವರ ಈ ಒಂದು ರಿಪೋರ್ಟ್ ಕೂಡ ಹೈಕಮಾಂಡ್ಗೆ ತಲುಪಿದ್ದು ಈಗ 17 ಸಚಿವರ ತಲೆದಂಡ ಆಗುವುದಂತೂ ಖಚಿತ ಅನ್ನೋ ಒಂದು AICC ಮೂಲಗಳಿಂದ ತಿಳಿದು ಬರ್ತಾ ಇದೆ. 17 ಸಚಿವರು ಇಲ್ಲ ಅಂದರೂ ಕೂಡ ಒಂದು ಡಜನ್ ಸಚಿವರಂತೂ ತಲೆದಂಡ ಆಗುವುದು. ಅಂದರೆ ತಲೆದಂಡ ಅಂದರೆ ಇವರನ್ನು ಸಚಿವ ಸಂಪುಟದಿಂದ ಹೊರಗೆ ಹಾಕಿ ಹೊಸ ಒಂದು ಮುಖಗಳನ್ನು ಸಚಿವ ಸ್ಥಾನಗಳಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳೋಂಥ ಒಂದು ಕೆಲಸ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ 12 ಜನ ಸಚಿವರನ್ನು ತಲೆದಂಡ ಮಾಡಿದರೆ ಇಲ್ಲಿ ಕಾಂಗ್ರೆಸ್ಗೆ ಬಹಳ ಒಂದು ಬಂಡಾಯದ ಬಿಸಿಯೂ ಕೂಡ ಆಗುವಂಥ ಚಾನ್ಸಸ್ ಬಹಳ ಇದೆ. ಇಲ್ಲಿ ಬಹಳ ಒಂದು ಜಾಣ ಇಡಬೇಕಾಗುತ್ತೆ ಹೈಕಮಾಂಡ್ಗೆ ಈಗ. ಯಾಕಂದರೆ ಕಟ್ಟುನಿಟ್ಟಾಗಿ ಇಷ್ಟು ಸಿದ್ದರಾಮಯ್ಯನವರ ಮೇಲೆ ಭರವಸೆ ಇಡಲಿಕ್ಕಾಗಿಯೂ ಅವರ ಆಪ್ತ ಸಚಿವರೇ ಇದರಲ್ಲಿ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಸಚಿವರೇ ಇದರಲ್ಲಿ ಜಾಸ್ತಿ ಇದ್ದಾರೆ. ಅದಕ್ಕಾಗಿ ಈ ಲೋಕಸಭೆಯಲ್ಲಿ ನೋಡಿ, ನಮಗೆ 5-6 ಸೀಟ್ ಅಂದರೆ ಎಷ್ಟು ಒಂದು ಪ್ರಭಾವ ಬೀರ್ತಿತ್ತು. 5-6 ಸೀಟ್ಸ್ಗಳು ಜಾಸ್ತಿ ಬಂದಿದ್ರೆ ಅದರಲ್ಲೂ ಕೂಡ ಈ ಬಾಗಲಕೋಟೆ, ಬೆಂಗಳೂರು ಸೆಂಟ್ರಲ್ಲು ಮತ್ತು ಕೋಲಾರ ಮತ್ತು ಈ ವಿಜಯಪುರ ಈ ಕ್ಷೇತ್ರಗಳಲ್ಲಂತೂ ಪ್ರಮುಖವಾದ ಸಾಕ್ಷಿಗಳು ದೊರೆತಿದ್ದಾವಂತೆ. ಈ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ರ ಬಗ್ಗೆ ಪ್ರಮುಖ ಸಾಕ್ಷಿಗಳು ಈ ಒಂದು ಹೈಕಮಾಂಡ್ಗೆ ದೊರೆತಿದೆ ಅಂತ ಒಂದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಈ ಒಂದು ಹೈಕಮಾಂಡ್ ಮುಂದೆ ಏನು ಹೆಜ್ಜೆ ನುಡುತ್ತೆ ಅನ್ನೋದನ್ನು ತಾವು ಎಲ್ಲರೂ ಕಾದು ನೋಡಬೇಕು. ಈಗ ಒಂದು ಸಚಿವ ಸಂಪುಟ ವಿಸ್ತರಣೆ ಅಲ್ಲಿ ಈ ಒಂದು ಕೆಲವು 12ರಿಂದ 17 ಜನ ಸಚಿವರ ಬಗ್ಗೆ ತಾವು ಈ ತಲೆದಂಡ ಮಾಡಬೇಕು ಅಂತ ಅವರ ಸ್ವಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈಗ ಒಂದು ದೂರನ್ನು ಕೊಟ್ಟಿದ್ದು, ಈಗ ಮುಂದಿನ ನಡೆ ಹೈಕಮಾಂಡ್ ಏನು ತಗೊಳ್ಳುತ್ತೆ ಅನ್ನೋದನ್ನು ತಾವು ಕಾದು ನೋಡಬೇಕು. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ ಅವರು ಕೂಡ ತಾವು ಒಂದು ಬೆಂಗಳೂರಿನಲ್ಲಿ 4 ಕ್ಷೇತ್ರಗಳನ್ನು ಅವರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಅವರು ಉಸ್ತುವಾರಿ ವಹಿಸಿಕೊಂಡಿರತಕ್ಕಂಥ ಒಂದು ಕ್ಷೇತ್ರವೂ ಕೂಡ ಗೆದ್ದಿಲ್ಲ. ಇದು ಕೂಡ ಅವರ ತಲೆದಂಡನೂ ಕೂಡ ಆಗುತ್ತಾ? ಅದಕ್ಕಾಗಿ ಎಲ್ಲವೂ ಕೂಡ ಕಾದು ನೋಡೋಣ ವೀಕ್ಷಕರೇ. ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಈಗ ಕೆಲವು 2 ತಿಂಗಳಿಂದ ಕಂಡು ಬರ್ತಾ ಇದೆ. ಈಗಾಗಲೇ ಒಂದು ಹಗರಣಗಳ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ ಈ ಒಂದು ಸಚಿವರ ಮೇಲೆ ಅವರ ಸ್ವಪಕ್ಷದ ಯಾರು ಮತ್ತೆ ಬೇರೆ ಯಾವ ಪಕ್ಷದವರು ಕೂಡ ಹೋಗಿ ಅವರಿಗೆ ಒಂದು ದೂರನ್ನು ಕೊಟ್ಟಿಲ್ಲ. ಹೈಕಮಾಂಡ್ನಿಂದ ಬಂದಂಥ ಸಮಿತಿಗೆ ಈಗ ಇಲ್ಲಿನ ಕರ್ನಾಟಕದ ಶಾಸಕರು 17 ಜನ ಸಚಿವರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದು ಬಹಳ ವಿಪರ್ಯಾಸ ಅನ್ನಬೇಕು. ಇಷ್ಟು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿದರೆ ಒಂದು 6-7 ಸೀಟ್ಗಳು ನಮಗೆ ಜಾಸ್ತಿ ಬಂದಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಎಷ್ಟು ಹೆಲ್ಪ್ ಆಗ್ತಿತ್ತು, ಈ ಒಂದು BJPಗೆ ಎಷ್ಟು ಲಾಸ್ ಆಗ್ತಿತ್ತು ತಾವು ವಿಚಾರ ಮಾಡಿದ್ರೆ. ಈಗ ಇಷ್ಟು ಕಠಿಣ ಒಂದು 241ಗೆ ಬಂದು ನಿಂತಿದೆ NDA ಅಂದರೆ BJP. ಅಲ್ಲಿ ಎಷ್ಟು ಅವರಿಗೆ ಒಂದು BJPಗೆ ಎಷ್ಟು ಹಿನ್ನಡೆ ಆಗ್ತಿತ್ತು ಮತ್ತು ನಮಗೆ ಎಷ್ಟು ಒಂದು ಹೆಲ್ಪ್ ಆಗ್ತಿತ್ತು ಅನ್ನೋದನ್ನು ತಾವು ಮನಗಂಡು ಈ ರೀತಿಯಾಗಿ ಮತ್ತೆ ನಿಗಮ ಮಂಡಳಿ ನೇಮಕಾತಿಯಲ್ಲೂ ಕೂಡ ಪಕ್ಷದ ಕೆಳಮಟ್ಟದ ಕಾರ್ಯಕರ್ತರಿಗೆ ತಾವು ನಿಗಮ ಮಂಡಳಿಯ ಒಂದು ಅಧ್ಯಕ್ಷತೆಯನ್ನು ಕೊಡಬೇಕು ಅಂತ ಹೈಕಮಾಂಡ್ನಿಂದ ಒಂದು ಸೂಚನೆ ಬಂದರೂ ಕೂಡ ತಮ್ಮ ಆಪ್ತರು, ಪ್ರಬಲರು ಮತ್ತು ಬಹಳ ಅವರ ಪ್ರಭಾವಿಗಳಿಗೆ ಈ ಒಂದು ನಿಗಮ ಮಂಡಳಿಯ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ದೂರವನ್ನು ಈಗ ಆಲ್ರೆಡಿ ಒಂದು ರಾಹುಲ್ ಗಾಂಧಿಯವರ ಎದುರು ಹೋಗಿ ಒಂದು ರಿಪೋರ್ಟ್ ಇಟ್ಟಿದ್ದಾರೆ. ಈಗ ಮುಂದೆ ಏನು ಈ ಒಂದು ಹೆಜ್ಜೆ ಇಡ್ತಾರೆ ಹೈಕಮಾಂಡ್ನವ್ರು ಅನ್ನೋದನ್ನು ಕಾದು ನೋಡೋಣ. 2-3 ದಿವಸದಲ್ಲಿ ಈ ಒಂದು ರಿಪೋರ್ಟ್ ಬಗ್ಗೆಯೂ ಕೂಡ ಮುಂದೆ ಬರುತ್ತೆ. ಯಾವ ಸಚಿವರ ತಲೆದಂಡ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.